ಕಥೆಯಲ್ಲಿ ಏನ್ ನೋಡಿದ್ವಿ? ಆ ರಾವಣ ವಾಲಿ ಇರೋ ಜಾಗಕ್ಕೆ ಹೋಗ್ತಾನೆ ಅಂತ ನೋಡಿದ್ವಲ್ವಾ ಮಕ್ಕಳೇ? ವಾಲಿ ಇರೋ ಜಾಗ ಯಾವುದು ಗೊತ್ತಾ? ಕಿಷ್ಕಿಂದೆ. ಮಕ್ಕಳೇ, ಇಲ್ಲಿ ವಾಲಿ ಯಾರು ಅಂತಂದ್ರೆ ಇಂದ್ರನೇ ವಾಲಿಯಾಗಿ ಅವತಾರ ಮಾಡಿರ್ತಾನೆ. ಮಕ್ಕಳೇ, ಇಲ್ಲಿ ವಾಲಿ ಕಪಿಗಳ ಸೈನ್ಯಕ್ಕೆ ರಾಜ. ಇಂತಹ ವಾಲಿ ಎಲ್ಲಿರ್ತಾನೆ ಹೇಳಿ? ಕಿಷ್ಕಿಂದೆಯಲ್ಲಿ ಇರ್ತಾನಲ್ವಾ? ಈ ಕಿಷ್ಕಿಂದೆಯಲ್ಲಿರುವಂತಹ ವಾಲಿಯ ಅರಮನೆಗೆ ರಾವಣ ಬರ್ತಾನೆ. ಅವಾಗ ಮಕ್ಕಳೇ, ವಾಲಿ ಅಲ್ಲಿ ಇರೋದಿಲ್ಲ. ವಾಲಿ ಎಲ್ಲಿ ಹೋಗಿದ್ದಾನೆ ಅಂತ ಅಲ್ಲಿರೋ ಪ್ರಜೆಗಳಿಗೆ ಕೇಳಿದಾಗ ಪ್ರಜೆಗಳು ಹೇಳ್ತಾರೆ, ವಾಲಿ ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಸಮುದ್ರದಲ್ಲಿ ಇರುವಂತಹ ನೀರನ್ನ ಸೂರ್ಯ ದೇವರಿಗೆ ಅರಿಗೆ ಕೊಡ್ಲಿಕ್ಕೆ ಹೋಗಿದ್ದಾನೆ. ನೀವಲ್ಲಿ ಹೋಗಿ, ಅಲ್ಲಿ ವಾಲಿ ಇರ್ತಾನೆ ಅಂತ ಹೇಳುತ್ತಾರೆ. ಆವಾಗ ರಾವಣನು ಕೂಡ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಸಮುದ್ರಕ್ಕೆ ಹೋಗ್ತಾನೆ. ಆವಾಗ ವಾಲಿ ಆ ಸಮುದ್ರದಲ್ಲಿರುವಂತಹ ನೀರನ್ನ ಈ ಕೈಯಲ್ಲಿ ತಗೊಂಡು ಸೂರ್ಯನಿಗೆ ಅರಿಗೆ ಕೊಡುವಾಗ, ಸೂರ್ಯ ದೇವರಿಗೆ ಅರಿಗೆ ಕೊಡುವಾಗ ಹಿಂದಿಂದ ರಾವಣ ತನ್ನ 20 ಕೈಗಳಿಂದ ವಾಲಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ ಮಕ್ಕಳೇ. ಆವಾಗ ವಾಲಿಗೆ ಮುಂಚಿತವಾಗಿ ಗೊತ್ತಿರುತ್ತೆ, ಹಿಂದೆ ಇದ್ದಿದ್ದು ರಾವಣನೇ, ಹೀಗೆ ನನ್ನನ್ನು ಹಿಡ್ಕೊಂಡಿದ್ದು ರಾವಣನೇ ಅಂತ. ಆವಾಗ ವಾಲಿ ತನ್ನ ಭುಜದ ಶಕ್ತಿಯಿಂದ ಚೆನ್ನಾಗಿ ರಾವಣನ ಕೈಗಳನ್ನು ಹೀಗೆ ಜೋರಾಗಿ ಬಿಡ್ತಾನೆ ಮಕ್ಕಳೇ. ಅವಾಗ ರಾವಣನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನನ್ನು ಬಿಟ್ಬಿಡು ಅಂತ ಎಷ್ಟೋ ಹೇಳ್ತಾನೆ. ಆವಾಗ ವಾಲಿ ಕೊನೆಗೆ ಏನು ಮಾಡ್ತಾರೆ ಗೊತ್ತಾ ಮಕ್ಕಳೇ? ವಾಲಿಗೆ ಬಾಲ ಇರತ್ತಲ್ವ ಮಕ್ಕಳೇ, ಕೋತಿಗಳಿಗೆ ಹಿಂದೆ ಬಾಲ ಇರತ್ತಲ್ವ? ಅವಾಗ ವಾಲಿ ಏನು ಮಾಡ್ತಾನೆ, ತನ್ನ ಬಾಲದಿಂದ ರಾವಣನನ್ನು ಗಟ್ಟಿಯಾಗಿ ಸುತ್ತಬಿಡ್ತಾರೆ. ಎಲ್ಲೂ ಅಲ್ಗಾಡದಂತೆ ಸುತ್ತಬಿಡ್ತಾರೆ. ವಾಲಿ ಸುತ್ತಿ ನೀರಲ್ಲಿ ಮುಳುಗಿಸಿ ತೆಗೆದು ಅವನನ್ನು ಚೆನ್ನಾಗಿ ಸುತ್ತಿ ಹಿಂಸೆ ಮಾಡ್ತಿರ್ತಾನೆ ಮಕ್ಕಳೇ. ಇಲ್ಲಿ ವಾಲಿಗೆ ಎಷ್ಟು ಶ್ರದ್ಧೆ ಅಂತಂದರೆ, ಅವನು ದಕ್ಷಿಣ ದಿಕ್ಕಲ್ಲಿರುವಂತಹ ಸಮುದ್ರಕ್ಕೆ ಹೋಗಿ ಸೂರ್ಯ ದೇವರಿಗೆ ಅರಿಗೆಯನ್ನು ಕೊಟ್ಟು ಮತ್ತು ಹಿಮಾಲಯಕ್ಕೆ ಹೋಗಿ ತನ್ನ ಸಂಧ್ಯಾ ವಂದನೆಯನ್ನು ಮುಗಿಸಿನೇ ಅವನು ತನ್ನ ಅರಮನೆಗೆ ಹೋಗ್ತಿದ್ದ ಮಕ್ಕಳೇ. ಅಷ್ಟು ಶ್ರದ್ಧೆ ಅಂತ ವಾಲಿಗೆ. ಆವಾಗ ವಾಲಿ ಸೂರ್ಯನ ದೇವರಿಗೆ ಅರಿಗೆ ಕೊಟ್ಟ ನಂತರ ತನ್ನ ಬಾಲದಲ್ಲಿ ರಾವಣನನ್ನು ಕೊಟ್ಟಿರ್ತಾನಲ್ವ, ಹಾಗೆ ಹಿಮಾಲಯಕ್ಕೆ ಹೋಗಿ ವಾಲಿ ತನ್ನ ಸಂಧ್ಯಾ ವಂದನೆಯನ್ನು ಮುಗಿಸಿ ತನ್ನ ಅರಮನೆಗೆ ಹೋಗ್ತಾರೆ. ಆವಾಗ ರಾವಣನ ನನ್ನ ಬಿಟ್ಬಿಡು ಅಂತ ಅಂದಾಗ ವಾಲಿ ಏನು ಮಾಡ್ತಾನೆ ಗೊತ್ತಾ ಮಕ್ಕಳೇ? ತನ್ನ ಅರಮನೆಯಲ್ಲಿ ಒಂದು ಹೊಲ ಇರುತ್ತೆ, ಗಾರ್ಡನ್ ಇರುತ್ತೆ. ಆ ಗಾರ್ಡನ್ನಲ್ಲಿ ರಾವಣನನ್ನು ಬಿಸಾಕ್ಬಿಡ್ತಾನೆ ಮಕ್ಕಳೇ. ಬಿಸಾಕಿ ವಾಲಿ ಏನು ಮಾಡ್ತಾನೆ, ತನ್ನ ಎಲ್ಲ ಕಪಿಗಳ ಸೈನ್ಯಗಳನ್ನು ಕರ್ಕೊಂಡು ಬಂದು ಹೇಳ್ತಾನೆ, ರಾವಣ ಏನೋ ಅಹಂಕಾರದಿಂದ ನಾನು 3 ಲೋಕನ್ನೇ ಗೆದ್ದಿದ್ದೀನಿ, ಇಂದ್ರನನ್ನು ಗೆದ್ದಿದ್ದೀನಿ, ಎಲ್ಲರನ್ನೂ ಗೆದ್ದಿದ್ದೀನಿ ಅಂತ ಅಹಂಕಾರದಿಂದ ಹೇಳ್ದ. ಇವಾಗ ನಿನ್ನ ಅಹಂಕಾರ ಎಲ್ಲಿ ಹೋಯ್ತು ನೋಡು, ನನ್ನ ಹತ್ರ ಸೋತಿದೀಯಾ ಅಂತ ರಾವಣನ ಅವಮಾನ ಮಾಡ್ತಾನೆ. ಆವಾಗ ರಾವಣ ಬೇಜಾರಿಂದ ಹೇಳ್ತಾನೆ, ನನಗೆ ನಿನ್ನ ಶಕ್ತಿ ಏನಂತ ಗೊತ್ತಿರಲಿಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿದಾಗ ಆವಾಗ ವಾಲಿನೂ ರಾವಣನು ಸ್ನೇಹಿತರಾಗ್ತಾರೆ ಮಕ್ಕಳೇ. ಆಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ಕಥೆಯಲ್ಲಿ ನೋಡೋಣ, ಸರಿನಾ ಮಕ್ಕಳೇ? ಅಲ್ಲಿವರೆಗೂ ನೀವೇನು ಮಾಡ್ತಿರ್ಬೇಕು? ನಮ್ಮ ಅಚ್ಚುಮೆಚ್ಚುಗೆಯಾದಂಥ ನಮ್ಮ ಈ ಚೆಂಡು ಟಿವಿಯಲ್ಲಿ ಬರುವಂಥ ರಾಮಾಯಣದ ಪುಟ್ಟ ಕಥೆಗಳನ್ನು ಕೇಳ್ತಾ ಇರಬೇಕು, ಸರಿನಾ ಚಿಂಟೂಸ್? ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ರಾಮ್ ರಾಮ್.